ಎಲ್ಲ ಎಷ್ಟು ಪ್ರಿಟಿಫಿಕೇಟ್ ಎಷ್ಟು ಕಾಣಿಸಿದ್ರೆ ಐ ಡೋಂಟ್ ನೋ ನೀವು ಎಲ್ಲರೂ ಒಟ್ಟಿಗೆ ಈ ಥರ ಗ್ಯಾದರ್ ನಾವು ಹೆಂಗೆ ಮಾಡಿದ್ವಿ. ಇಟ್ ವಾಸ್ ಜಸ್ಟ್ ಅ ಥಾಟ್ ಇನಿಷಿಯಲಿ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ. ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಅಂತ, ಯಾಕಂದರೆ ಹುಡುಗರು ಅಟ್ಲೀಸ್ಟ್ ಹಂಗೆ ಗಲ್ಲಿ ಕ್ರಿಕೆಟ್ ಏನೋ ಅವ್ರ ಮಜಾ ಅವ್ರ ಲೆಕ್ಕದಲ್ಲಿ ಮಾಡ್ಕೊಂಡು ಬಿಡ್ತಾರೆ. ಬಟ್ ಹುಡುಗಿರಿಗೆ ಇಟ್ ಈಸ್ ಅದರ್ ವೇ, ಆ ಥರ ಆಗಲ್ಲ. ಓಕೆ, ನಾನು ಇವಾಗ ಹೋಗ್ಬಿಟ್ಟು ಹಂಗೆ ರೋಡಲ್ಲಿ ಕ್ರಿಕೆಟ್ ಆಡ್ತೀನಿ ಅಂತೆಲ್ಲ ಆಗೆಲ್ಲ ಆಗಲ್ಲ. ಬಟ್ ಅವ್ರಿಗೆ ಅಂತ ಒಂದು ಡೆಡಿಕೇಟೆಡ್ ಪ್ಲ್ಯಾಟ್ಫಾರ್ಮ್, ಒಂದು ಡಿಗ್ನಿಟಿಯಿಂದ ಒಂದು ಡೆಕೋರಮ್ನಿಂದ ಮಾಡಿದಾಗ ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಮನೆಯವರಾಗಿರ್ಬೋದು, ಅವರೇ ಸ್ವತಃ ಆಗಿರ್ಬೋದು ಬರೋದಕ್ಕೆ ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಪಡ್ತಾರೆ. ದಟ್ ಈಸ್ ದ ಫಸ್ಟ್ ಥಿಂಗ್. ನಾನು ಈ ಥರ ಮಾತಾಡೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಇಲ್ಲಿ ಬಂದ್ಮೇಲೆ ಏನು ಓಕೆ, ಸಿನ್ಸ್ ಚೈಲ್ಡ್ಹುಡ್ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಒಂಥರ ನನ್ನ ಪ್ಯಾಷನ್ ಅಂತಲೇ ಹೇಳ್ಬೋದು. ಪ್ಯಾಷನ್ ಏನು ಅನ್ಬೋದು ಅಥವಾ ಏನು ನಮಗೆ ಖುಷಿ ಕೊಡುತ್ತೆ ಅಂತ ಅದಕ್ಕೆ ಟೈಮ್ ಕೊಡೋದಕ್ಕೆ ನಮಗೆ ಟೈಮ್ ಆಗಲ್ಲ. ಸೊ ಅದರಲ್ಲಿ ಹೆಂಗೋ ಅದು ಇದು ಎರಡು ಬ್ಯಾಲೆನ್ಸ್ ಮಾಡಿ ಎಲ್ಲರಿಗೂ ಆಡೋದಕ್ಕಾಗಿರ್ಬೋದು, ಒಂದು ಲೀಜರ್ ಟೈಮ್ ಅಂತ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಸ್ಪೋರ್ಟ್ಸ್ ಮೇಲೆ ತುಂಬ ಇಷ್ಟಪಟ್ಟು ಆಡೋಕ್ಕಾಗ್ತಾರೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಗರ್ಲ್ಸ್ಗೆ ಅಂತಲೇ ಮಾಡಬೇಕು ಸೆಲೆಬ್ರಿಟಿ ವುಮೆನ್ಸ್ ಲೀಗ್ ಆ್ಯಂಡ್ ಎಲೆಕ್ಟ್ರಿಫೈಯಿಂಗ್ ಸೆಲೆಬ್ರಿಟಿ ಲೀಗ್ ರಾದರ್. ಸೊ ಇದೊಂದು ವಿಷಯ. ಇದು ಬಿಟ್ಟು ಓಕೆ, ನನ್ನ ಟೀಮ್ ಬಗ್ಗೆ ಮಾತಾಡಬೇಕು ನಾನು. ಪ್ರಿಂಟ್ ಮಾಸ್ ಮೀಡಿಯಾ ಇಲ್ಲಿ ಎದುರುಗಡೆ ಇಷ್ಟು ಜನ ಮಾತಾಡಿದ್ವಿ. ಮೆನಿ ಗೌರವ್ ಪ್ಲೀಸ್ ಕಮ್ ಆನ್ ಸ್ಟೇಜ್, ರಾಗ ಪ್ಲೀಸ್ ಕಮ್ ಆನ್ ಸ್ಟೇಜ್. ನಾನು ಐ ನಾಟ್ ಗೋನಾ ಟೇಕ್ ಮಚ್ ಟೈಮ್. ಕಾವ್ಯ ಪ್ಲೀಸ್ ಕಮ್ ಆನ್ ಸ್ಟೇಜ್. ಇವರೆಲ್ಲ ಡೇ ಆ್ಯಂಡ್ ನೈಟ್ 120 ಹುಡುಗಿರನ್ನ ಒಟ್ಟಿಗೆ ಸೇರಿಸೋದು ಇಸ್ ನಾಟ್ ಅ ಈಸಿ ಟಾಸ್ಕ್. ಅವ್ರನ್ನೆಲ್ಲನೂ ಗ್ಯಾದರ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿ ಎಲ್ಲ ಚೆನ್ನಾಗಿರ್ಬೇಕು. ನಾನಂತೂ ಒಂದು ಸ್ವಲ್ಪ ಒಂದು ಲೈನು ಆ ಕಡೆ ಈ ಕಡೆ ಆದರೆ ಸರಿ ಇಲ್ಲ ನೀನು ಅಂತ ಹೇಳಿದ್ರು. ಅದನ್ನೆಲ್ಲ ತಗೊಂಡು ನೀಟಾಗಿ ಆರ್ಗನೈಸ್ ಮಾಡಿ ಇಲ್ಲಿ ಅಂತ ಬರೋದಕ್ಕೆ ಕಾರಣ ಈ ನನ್ನ ಟೀಮ್. ಇವ್ರಿಗೆ ನಾನು ಯಾವತ್ತೂ ಸಿರಿಯೇ ಆಗಿದ್ದೀನಿ. ನಿಜವಾಗ್ಲೂ ತುಂಬ ಪಾಯಿಂಟ್ಸ್ಗಳು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೆ. ಬಟ್ ಇಲ್ಲಿ ಬಂದ್ಬಿಟ್ಟು ಆಬ್ಸಲ್ಯೂಟ್ಲಿ ಬ್ಯಾಂಕ್ ಆಗಿದ್ದೀನಿ. ಏನಿಲ್ಲ, ತುಂಬ ಖುಷಿ ಆಗ್ತಿದೆ. ಅದು ಒನ್ ಅಂತ ಹೇಳ್ಬೋದು. ಈ ಒಂದು ದಿನ ನಾನು ತುಂಬ ಸ್ಪೆಷಲ್. ನೀವೆಲ್ಲರೂ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ಎಲ್ಲ ಇವೆಂಟ್ಗಳು ಅಟೆಂಡ್ ಮಾಡಿದ್ದೀನಿ. ಬಟ್ ಆ್ಯಸ್ ಅನ್ ಆರ್ಗನೈಸರ್ ದಿಸ್ ಇಸ್ ಮೈ ಫಸ್ಟ್ ಇವೆಂಟ್. ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು. ಇಸ್ ಮೈ ಫಸ್ಟ್ ಥಿಂಗ್ ಹೇಳೋದು. ಆ್ಯಂಡ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ನೀವೆಲ್ಲ ಏನು ಸ್ಪೆಷಲ್ ಆಗಿರ್ತೀರ ಅಂದರೆ ನಮ್ಮ ಹತ್ರ ಏನೂ ಕಾಂಕ್ರೀಟ್ ಆಗಿ ಹ್ಯಾಂಡಲ್ ಇರಲಿಲ್ಲ. ನಾವು ಈ ಥರ ಮಾಡ್ತೀವಿ, ಈ ಥರ ಇಷ್ಟು ಚೆನ್ನಾಗಿರುತ್ತೆ ನಮ್ಮದು ಅಂತ ತೋರಿಸೋದಕ್ಕೆ ಅಂತ ನಮ್ಮ ಹತ್ರ ಏನೂ ಇರಲಿಲ್ಲ. ಬಟ್ ನೀವು ನಮ್ಮನ್ನು ಟ್ರಸ್ಟ್ ಮಾಡಿ ಬಂದಿದ್ರಲ್ಲ, ಸೊ ಯು ಗೈಸ್ ವಿಲ್ ಬಿ ರಿಯಲಿ ಸ್ಪೆಷಲ್. ಸೀಸನ್ ಸೆಕೆಂಡ್ಗೆ ನಮ್ಮ ಹತ್ರ ಫುಟೇಜ್ ಇರುತ್ತೆ. ನಾವು ನೋಡಿ ಫಸ್ಟ್ ಸೀಸನ್ ಹಿಂಗಿತ್ತು ಅಂತ. ಬಟ್ ಈ ಸೀಸನ್